ನಮ್ಮ ಹಿರಿಯರು ನೀಡುವ ಸಲಹೆಗಳಲ್ಲಿ ಮಾತಿನ ಕುರಿತದ್ದೇ ಮೊದಲು ಆಗಿರುತ್ತದೆ. ನೀನು ಮಾತಾಡುವಾಗ ಸರಿಯಾಗಿ ಯೋಚಿಸಿಕೊಂಡು ಮಾತನಾಡು, ಇಲ್ಲವಾದರೆ ಆಡಿದ ಮಾತು ತಿರುಗಿ ಬರುವುದಿಲ್ಲ ಎಂಬುದನ್ನು ಕೇಳಿರುತ್ತೀರಿ. ಹೀಗಾಗಿ ಜವಾಬ್ದಾರಿ ನಾಗರಿಕನ ಲಕ್ಷಣಗಳಲ್ಲಿ ಮಾತಿಗೂ ಮಣೆಯಿದೆ. ಈ ವಿಚಾರವಾಗಿ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಗಾದೆ ನಮ್ಮ ಜೀವನದಲ್ಲಿ ತುಂಬ ಕೇಳಿರುತ್ತೇವೆ. ಈ ಮೇಲಿನ ಘಟನೆಯನ್ನು ತಿಳಿದಾಗ ನಮಗೆ ಹಾಗೆಯೇ ಅನಿಸುತ್ತದೆ. ತನ್ನಲ್ಲಿ ಆಗುತ್ತಿರುವ ಭಾವನೆ, ತುಡಿತಗಳಿಗೆ ಅಭಿವ್ಯಕ್ತಿ ರೂಪ ಕೊಡುವುದೇ ಮಾತು. ಹೀಗಾಗಿ ಬುದ್ಧಿಜೀವಿ ಮನುಷ್ಯನಿಗೆ ಮಾತು ಅವಶ್ಯಕ. ಮಾತು ಇಲ್ಲವಾದರೆ ಮನುಷ್ಯ ತುಂಬ ಹೆಣಗಾಡಬೇಕಾಗುತ್ತಿತ್ತು. ನಾಲಿಗೆ ಎಂಬುದು ಜಗತ್ತಿನ ಶತ್ರುವಿದ್ದಂತೆ. ನಮ್ಮ ನಾಲಿಗೆಯಿಂದ ಹೊರಡಿದ ಒಂದು ಸಣ್ಣ ಮಾತಿನಿಂದ ನಮ್ಮ ಇಡೀ ವ್ಯಕ್ತಿತ್ವವನ್ನು ಅಲೆಯುವಂತಾಗುತ್ತದೆ. ಹೀಗಾಗಿ ನಮ್ಮ ಮಾತಿನಿಂದ ಇತರರನ್ನು ನೋಯಿಸದಂತೆ ಮಾತನಾಡಬೇಕು. ನಾವು ಮಾತನಾಡುವಾಗ ಹಿರಿಯರು ಎಂಬ ಭಾವನೆ ತೋರಿ ಸಮಾಧಾನದಿಂದ ಮಾತನಾಡಿದ್ದರೆ ಗೊಂದಲ ಆಗುತ್ತಿರಲಿಲ್ಲ. ಹಾಗಾಗಿ ನಾವು ಗೊಂದಲ ಮಾಡಿಕೊಳ್ಳಬಾರದಾದರೆ ನಾವು ಇತರರನ್ನು ನೋಯಿಸದಂತೆ ಮಾತನಾಡಿದಾಗ ನಮ್ಮ ವ್ಯಕ್ತಿತ್ವವು ಕೂಡ ಪ್ರಜ್ವಲಿಸುತ್ತದೆ. ನಮ್ಮ ಮಾತುಗಳು ನಮ್ಮ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ. ಹಾಗಾಗಿ ನಾವು ತುಂಬ ಗೌರವ, ತಾಳ್ಮೆ ಮತ್ತು ಸೂಕ್ಷ್ಮವಾಗಿ ಮಾತನಾಡಬೇಕಾಗುತ್ತದೆ. ಸಂದರ್ಶನ, ಕುಶಲೋಪಚಾರ ಮಾಡುವಾಗ ನಮ್ಮ ಮಾತು ತುಂಬ ಪ್ರಾಮುಖ್ಯ ವಹಿಸುತ್ತದೆ. ಹೀಗಾಗಿ ನಮ್ಮ ವ್ಯಕ್ತಿತ್ವ ಪ್ರೇರಕವಾಗುವಂತೆ ಯಾವುದೇ ಗೊಂದಲ ಮಾಡಿಕೊಳ್ಳದೆ ಮಾತನಾಡಿ. ಇದು ವ್ಯಕ್ತಿತ್ವ ಕೈಗನ್ನಡಿಯಾಗಬಲ್ಲದು. ವಿದ್ಯಾರ್ಥಿಗಳು ಅಥವಾ ನಾಗರಿಕರು ತಾವುಗಳು ಮಾತನಾಡುವ ಮುಂಚೆ ಸರಿಯಾಗಿ ಯೋಚಿಸಿ ಮಾತನಾಡಬೇಕಾಗುತ್ತದೆ. ನಮ್ಮ ಮಾತಿನಿಂದ ಆಗುವ ಅಪಾಯಗಳನ್ನು ನಾವು ಈ ಮೊದಲೇ ಗ್ರಹಿಸಿರಬೇಕಾಗುತ್ತದೆ. ಇಲ್ಲವಾದರೆ ತುಂಬ ತೊಂದರೆಗಳಿಗೆ ನಾವು ಒಳಗಾಗಬೇಕಾಗುತ್ತದೆ. ಈ ಕಾರಣಕ್ಕಾಗಿ ನಾವು ಯೋಚಿಸಿ ಮಾತನಾಡಬೇಕಾಗುತ್ತದೆ.